ಬೆಂಗಳೂರಲ್ಲಿ ರೌಡಿ ಶೀಟರ್ ಪವನ್ ಹತ್ಯೆ ಮಾಡಿದ್ದಂತ ಪ್ರಕರಣ. ಪವನ್ ಕೊಲೆ ಆರೋಪಿ ರಂಜಿತ್ ಮೇಲೆ ನಡೆದಿದೆ ಫೈರಿಂಗ್. ಬಂಧಿಸಲು ಹೋದಾಗ ಪೊಲೀಸರ ಮೇಲೆಯೇ ಈತ ಫೈರಿಂಗ್ಗೆ ಯತ್ನವನ್ನ ಮಾಡಿದ್ದ ರಂಜಿತ್ ಎಂಬಾತ. ಸೊ ಆತ್ಮರಕ್ಷಣೆಗಾಗಿ ಸಂಪಿಗೆಹಳ್ಳಿ ಪೊಲೀಸರು ಅವನ ಮೇಲೆ ಫೈರಿಂಗ್ ಅನ್ನ ಮಾಡಿದ್ದಾರೆ. ಮೆಟಗಾನಹಳ್ಳಿ ಬಳಿ ರೂಮ್ನಲ್ಲಿ ಅಡಗಿ ಕುಳಿತಿದ್ದ ಆರೋಪಿ ರಂಜಿತ್ ಆತ ಪೊಲೀಸರ ಮೇಲೆ ಹಲ್ಲೆಯನ್ನ ಮಾಡಲಿಕ್ಕೆ ಮುಂದಾದಂತೆ. ಹೀಗಾಗಿ ಪೊಲೀಸರು ತಮ್ಮ ಆತ್ಮರಕ್ಷಣೆಗೋಸ್ಕರ ಆತನ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಅವನ ಕಾಲಿಗೆ ಗುಂಡನ್ನ ಹೊಡೆದಿದ್ದಾರೆ. ಮೆಟಗಾನಹಳ್ಳಿ ಬಳಿ ರೂಮ್ನಲ್ಲಿ ಅಡಗಿ ಕುಳಿತಿದ್ದ. ಬಂಧನಕ್ಕೆ ಹೋದಾಗ ಡ್ರ್ಯಾಗರ್ನಿಂದ ಅಟ್ಯಾಕ್ ಮಾಡಿದ್ದ ರಂಜಿತ್. ಆತ್ಮರಕ್ಷಣೆಗೋಸ್ಕರ ಪೊಲೀಸರು ರಂಜಿತ್ ಕಾಲಿಗೆ ಗುಂಡನ್ನ ಹೊಡೆದಿದ್ದಾರೆ. ಇದು ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಪವನ್ ಕೊಲೆ ಮಾಡಿದಂಥ ಆರೋಪಿಯನ್ನು ಬಂಧಿಸಲಿಕ್ಕೆ ಹೋದಾಗ ಆಗಿರುವಂಥ ಘಟನೆ. ನೋಡಿ, ಭಾವಚಿತ್ರದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಮೊದಲನೇ ಭಾವಚಿತ್ರದಲ್ಲಿ ಆತ ಕೊಲೆಯಾದಂಥ ರೌಡಿ ಶೀಟರ್ ಪವನ್. ಇನ್ನು ಮಧ್ಯದಲ್ಲಿ ನಾವು ವಿಂಡೋದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಪೊಲೀಸರು ಸರ್ಚ್ ಮಾಡ್ತಾ ಇದ್ದಾರೆ. ಇನ್ನು ಮೂರನೇ ವಿಂಡೋದಲ್ಲಿ ತೋರಿಸ್ತಾ ಇರೋ ಭಾವಚಿತ್ರ ರಂಜಿತ್. ಈತನ ಕಾಲಿಗೆ ಗುಂಡನ್ನು ಹೊಡೆದಿದ್ದಾರೆ. ಈತನೇ ಪವನ್ನ ಕೊಲೆ ಮಾಡಿದಂಥ ಆರೋಪಿ. ಖಚಿತ ಮಾಹಿತಿ ಮೇರೆಗೆ ಆತನನ್ನು ಬಂಧಿಸಲಿಕ್ಕೆ ಹೋದಾಗ ಆತ ಡ್ರ್ಯಾಗರ್ನಿಂದ ಪೊಲೀಸರ ಮೇಲೆ ಹಲ್ಲೆ ಮಾಡಿದ. ಆತ್ಮರಕ್ಷಣೆಗೋಸ್ಕರ ಈಗ ಆತನ ಕಾಲಿಗೆ ಗುಂಡನ್ನು ಹೊಡೆದಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರು, ಆತ್ಮರಕ್ಷಣೆಗೋಸ್ಕರ ಪೊಲೀಸರು ಆರೋಪಿ ರಂಜಿತ್ ಕಾಲಿಗೆ ಗುಂಡೇಟನ್ನು ಹೊಡೆದಿದ್ದಾರೆ. ಈಗ ಗಾಯಾಳುವಿನ ಪರಿಸ್ಥಿತಿ ಏನಿದೆ? ಜೊತೆಗೆ ರಂಜಿತ್ ತಾನೇ ಕೊಲೆ ಮಾಡಿರೋದು ಅಂತ ಒಪ್ಕೊಂಡಿದ್ದಾನೆ ಹೇಗೆ? ಖಂಡಿತವಾಗಿಯೂ ಮಧು, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವನ್ ಕಪಿಲ್ ಎನ್ನುವಂತವ್ರನ್ನ 2023ರಲ್ಲಿ ಒಂದು ಕೊಲೆ ಮಾಡಿರ್ತಾನೆ. ಈ ಕೊಲೆಯ ಪ್ರಮುಖ ಆರೋಪಿ ಕೂಡ ಪವನ್ ಆಗಿರ್ತಾನೆ. ಈ ಒಂದು ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಆತನನ್ನ ಕೊಲೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಒಂದು ಏನು ಕಪಿಲ್ನ ಸಹೋದರ ಪ್ರೇಮ್ ಮತ್ತು ಅವನ ಸಹಚರರು ಕಾಯ್ತಾ ಇರ್ತಾರೆ. ಜೊತೆಗೆ ಈತ ಒಂದು ಬೇಕರಿಯನ್ನ ಇಟ್ಕೊಂಡು ಆ ಬೇಕರಿಯನ್ನ ನಡೆಸ್ಕೊಂಡು ಇಲ್ಲಿ ಶ್ಯಾಂಪುರದ ಬಳಿಯಲ್ಲಿ ವಾಸ ಇರ್ತಾನೆ. ಇನ್ನು ಆ ಒಂದು ಸಂಪಿಗೆಯಲ್ಲಿ ರೌಡಿ ಶೀಟರ್ ಈ ಒಂದು ವಿಚಾರವಾಗಿ ಸಾಕಷ್ಟು ಜೀವ ಭಯದಿಂದ ತನ್ನ ತಾಯಿಯ ಬಳಿ ಅಂದ್ರೆ ಪವನ್ ಹೇಳ್ಕೊಂಡಿರ್ತಾನೆ, ನನಗೆ ಸಾಕಷ್ಟು ಭಯ ಇದೆ ಅಂತ ಹೇಳಿ ರಾಜನ್ ಕುಂಟೆಯಿಂದ ಏನು ಬೇಕರಿ ಇಟ್ಕೊಂಡಿರ್ತಾನೆ. ಆ ಒಂದು ರಾಜನ್ ಕುಂಟೆಯಿಂದ ಶಾಂಪುರಕ್ಕೆ ಬರುವಂತ ಸಂದರ್ಭದಲ್ಲಿ ನನ್ನನ್ನ ಯಾರೋ ಫಾಲೋ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕುಟುಂಬಸ್ಥರ ಜೊತೆಗೆ ಹೇಳ್ಕೊಂಡಿರ್ತಾನೆ. ಆದ್ರೆ ಏನು ಮೊನ್ನೆ ಈ ಒಂದು ಭೀಕರ ಒಂದು ಕೊಲೆ ನಡೆದಿರುವಂತಹದ್ದು, ಆ ಕೊಲೆ ಮಾಡಿದಂತಹ ಒಂದು ಸದ್ಯ ಪ್ರೇಮ್ ರಂಜಿತ್, ಕುಳ್ಳ ರಂಜಿತ್, ಲೋಹಿತ್ ಮೇಲೆ ಈಗಾಗಲೇ ಅನುಮಾನ ಶುರುವಾಗಿತ್ತು. ಹೀಗಾಗಿ 4 ರಿಂದ 5 ಟೀಮ್ ಪೊಲೀಸರು ಅವರನ್ನ ಹುಡುಕ್ತಾ ಇದ್ರು. ಹುಡುಕುವಂತ ಸಂದರ್ಭದಲ್ಲಿ ಮಿಟ್ಗಾನಹಳ್ಳಿ ಬಳಿಯಲ್ಲಿ ನಿರ್ಜನ ಪ್ರದೇಶದಲ್ಲಿರುವಂತಹ ಒಂದು ರೂಮ್ ನಲ್ಲಿ ರಂಜಿತ್ ಅಡಗಿ ಕೂತಿದ್ದ ಅನ್ನುವಂತಹ ವಿಚಾರ ಪೊಲೀಸರಿಗೆ ಗೊತ್ತಾಗತ್ತೆ. ಪೊಲೀಸರಿಗೆ ಗೊತ್ತಾದ ತಕ್ಷಣವೇ ಅವರು ಒಂದು ಸ್ಥಳಕ್ಕೆ ಬಂದು ಒಂದು ನೋಡ್ತಾರೆ. ನೋಡಿದ ತಕ್ಷಣ ಆತ ರೂಮ್ ನಲ್ಲಿ ಇರೋದು ಪತ್ತೆ ಆಗತ್ತೆ. ರೂಮ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಆತನನ್ನ ಹಿಡಿಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಿಡಿಲಿಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಏಕಾಏಕಿ ಆತ ತಪ್ಪಿಸ್ಕೊಂಡು ಓಡ್ಲಿಕ್ಕೆ ಹೋಗ್ತಾನೆ. ಹೋದಂತ ಸಂದರ್ಭದಲ್ಲಿ ಪೊಲೀಸರು ಆತನ ಮೇಲೆ ಏನೋ ತಡಿಯಾಕೆ ಶುರುವಾದಂತಹ ಹಿನ್ನೆಲೆಯಲ್ಲಿ ಆತನ ಬಳಿ ಇದ್ದಂತ ಡ್ರ್ಯಾಗರ್ ಏನಿದೆ, ಆ ಒಂದು ಡ್ರ್ಯಾಗರ್ ಅನ್ನ ಹಿಡಿದು ಪೊಲೀಸರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಆತ್ಮರಕ್ಷಣೆಗೋಸ್ಕರ ಪೊಲೀಸರು ಅವನ ಕಾಲಿಗೆ ಗುಂಡನ್ನ ಹಾರಿಸಿ ಅದಕ್ಕೆ ಬಂಧನ ಮಾಡಿರುವಂತಹದ್ದು. ಈಗ ಬಂಧನ ಮಾಡಿದಂತಹ ಆರೋಪಿ ರಂಜಿತ್ ನನ್ನ ಈಗಾಗಲೇ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಕಾಲಿಗೆ ಏನು ಕಾಲಿನ ಕೆಳಗಡೆ ಅಂದ್ರೆ ಮಾಂಸ ಖಂಡಗಳಿಗೆ ಗುಂಡು ತಗುಲಿರೋದ್ರಿಂದ ಯಾವುದೇ ರೀತಿಯಾದಂತಹ ಜೀವಪ್ಪ ಇಲ್ಲ ಅನ್ನುವಂಥದ್ದು ಅದಕ್ಕೆ ವೈದ್ಯರು ತಿಳಿಸಿರುವಂತಹದ್ದು. ಹೀಗಾಗಿ ಆತನನ್ನ ಏನು ಈಗಾಗಲೇ ಡಿಸ್ಚಾರ್ಜ್ ಅಂದ್ರೆ ಇವತ್ತು ಮ್ಯಾಕ್ಸಿಮಮ್ ಡಿಸ್ಚಾರ್ಜ್ ಮಾಡಿ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡುವಂತ ಎಲ್ಲಾ ಚಾನ್ಸಸ್ ಇರುವಂತಹದ್ದು. ಮಧು, ಧನ್ಯವಾದ ಚಂದ್ರು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.